ಕುಂಭಮೇಳ ಮೊನಾಲಿಸಾ ಮದುವೆ ಪ್ರಕರಣ ದಿನದಿಂದ ದಿನಕ್ಕೆ ಜಟಿಲವಾಗುತ್ತಲೇ ಸಾಗ್ತಿದೆ. ಇತ್ತೀಚೆಗಷ್ಟೇ ಮೊನಾಲಿಸಾ ಕೇರಳದಲ್ಲಿ ಫರ್ಮಾನ್ ಜೊತೆ ಮದುವೆ ಆಗಿದ್ರು. ಇದು ಲವ್ ಜಿಹಾದ್ ಅಂತ ಅವರ ತಂದೆ ಹಾಗೂ ಕೆಲ ಸಂಬಂಧಿಗಳು ಆರೋಪಿಸಿದ್ರು. ಬಳಿಕ ಮೊನಾಲಿಸಾರ ಅಧಿಕೃತ ಜನ್ಮ ದಿನಾಂಕದ ಪ್ರಕಾರ ಅವರು ಅಪ್ರಾಪ್ತೆ ಅಂತ ಫರ್ಮಾನ್ ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲಾಯಿತು. ಆದರೆ ಇದೀಗ ಇದರ ಬೆನ್ನಲ್ಲೇ ಮೊನಾಲಿಸಾ ನಾಪತ್ತೆ ಆಗಿದ್ದಾರೆ. ಮೊನಾಲಿಸಾ ಅವರ ಪತಿ ಫರ್ಮಾನ್ ಖಾನ್ ಮೊನಾಲಿಸಾ ನಾಪತ್ತೆ ಆಗಿದ್ದಾರೆ ಅಂತ ಹೇಳಿದ್ದು ಆಕೆಯನ್ನು ಅವರ ಕುಟುಂಬಸ್ಥರೇ ಬಲವಂತವಾಗಿ ಕರೆದೊಯ್ದಿದ್ದಾರೆ ಅಥವಾ ಬಚ್ಚಿಟ್ಟಿದ್ದಾರೆ ಅಂತ ಆರೋಪಿಸಿದ್ದಾರೆ. ಆದರೆ ಆ ಆರೋಪವನ್ನು ಅಲ್ಲಗಳೆದಿರುವ ಮೊನಾಲಿಸಾರ ತಾಯಿ ಈ ಆರೋಪಗಳು ಕೇವಲ ಡ್ರಾಮಾ ಅಂತ ಕರೆದಿದ್ದಾರೆ. ಫರ್ಮಾನ್ ಸುಳ್ಳು ಹೇಳ್ತಿದ್ದಾನೆ, ಆತ ನನ್ನ ಮಗಳನ್ನು ದಾರಿ ತಪ್ಪಿಸಿದ್ದಾನೆ ಅಂತ ದೂರಿದ್ದಾರೆ. ದಾಖಲೆಗಳ ಪ್ರಕಾರ ಮದುವೆಯ ಸಮಯದಲ್ಲಿ ಮೊನಾಲಿಸಾ ಅವರಿಗೆ ಕೇವಲ 16 ವರ್ಷ 2 ತಿಂಗಳು ವಯಸ್ಸಾಗಿತ್ತು. ಆಕೆ ಮದುವೆ ಆಗುವಾಗ ಇನ್ನೂ ಅಪ್ರಾಪ್ತೆ ಆಗಿದ್ದರು. ಮೊನಾಲಿಸಾ ಅಪ್ರಾಪ್ತೆ ಅಂತ ಸಾಬೀತಾದ ಹಿನ್ನೆಲೆಯಲ್ಲಿ ಮಧ್ಯಪ್ರದೇಶದ ಕಾರ್ಗೋನ್ ಪೊಲೀಸರು ಫರ್ಮಾನ್ ವಿರುದ್ಧ ಪೋಕ್ಸೋ ಕಾಯ್ದೆ ಅಡಿಯಲ್ಲಿ FIR ದಾಖಲಿಸಿದ್ದಾರೆ. ನಕಲಿ ದಾಖಲೆಗಳನ್ನು ನೀಡಿ ಮದುವೆ ಆಗಿದ್ದಾರೆ ಅನ್ನೋ ಆರೋಪವು ಫರ್ಮಾನ್ ಮೇಲಿದೆ. ಸಾಮಾಜಿಕ ಜಾಲತಾಣದ ಖ್ಯಾತಿಯಿಂದ ಶುರುವಾದ ಈ ಪ್ರೇಮ ಕಥೆ ಈಗ ನ್ಯಾಯಾಲಯ ಮತ್ತು ಪೊಲೀಸ್ ಠಾಣೆಯ ಮೆಟ್ಟಿಲೇರಿದೆ. ಒಂದು ಕಡೆ ಪತಿ ತನ್ನ ಪತ್ನಿ ಕಾಣೆಯಾಗಿದ್ದಾಳೆ ಅಂತ ಗೋಳಾಡ್ತಾ ಇದ್ರೆ, ಕಾನೂನಿನ ಪ್ರಕಾರ ಆತ ಅಪ್ರಾಪ್ತೆಯನ್ನು ಮದುವೆಯಾದ ಅಪರಾಧಕ್ಕಾಗಿ ಜೈಲು ಶಿಕ್ಷೆ ಎದುರಿಸುವಂತಾಗಿದೆ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಕೂಡ ಈ ಪ್ರಕರಣದ ಮೇಲೆ ಕಣ್ಣಿಟ್ಟಿದ್ದು ತನಿಖೆ ತೀವ್ರಗೊಂಡಿದೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮೊನಾಲಿಸಾ ಅವರ ಪತಿ ಫರ್ಮಾನ್ ಖಾನ್ ಮೊನಾಲಿಸಾ ನಾಪತ್ತೆ ಆಗಿದ್ದಾರೆ ಅಂತ ಹೇಳಿದ್ದು ಆಕೆಯನ್ನು ಅವರ ಕುಟುಂಬಸ್ಥರೇ ಬಲವಂತವಾಗಿ ಕರೆದೊಯ್ದಿದ್ದಾರೆ ಅಥವಾ ಬಚ್ಚಿಟ್ಟಿದ್ದಾರೆ ಅಂತ ಆರೋಪಿಸಿದ್ದಾರೆ. ಆದರೆ ಆ ಆರೋಪವನ್ನು ಅಲ್ಲಗಳೆದಿರುವ ಮೊನಾಲಿಸಾರ ತಾಯಿ ಈ ಆರೋಪಗಳು ಕೇವಲ ಡ್ರಾಮಾ ಅಂತ ಕರೆದಿದ್ದಾರೆ.